ಇದ್ರ ಬಗ್ಗೆ ಯಾಕಷ್ಟು ಫ್ಯಾನ್ ಬೇಸ್ ಹುಡ್ತು ಅಂದರೆ ಇದು ಇಂಡಿಯಾದಲ್ಲಿ ಮಾಡಿರೋದು ಅಂತಲ್ಲ, ಇಂಡಿಯಾಗೋಸ್ಕರ ಮಾಡಿರೋದು ಅಂತ ಹೇಳಿ. ನೋಡ್ಬೋದು ನಿಮಗೆ ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ, ಇಲ್ಲಿ ಫ್ಯೂಲ್ ರೇಂಜ್ ತೋರಿಸುತ್ತೆ, ಇಲ್ಲಿ ನಿಮಗೆ ಟೈಮ್ ತೋರಿಸುತ್ತೆ, ಮತ್ತು ಇಲ್ಲಿ ABS ಇದನ್ನು ತೋರಿಸುತ್ತೆ. ಸ್ಟ್ಯಾಂಡ್ ಹಾಕಿದರೆ ಎಲ್ಲ ತೋರಿಸುತ್ತೆ, ಸ್ಟ್ಯಾಂಡ್ ಹಾಕಿದರೆ ರೇಟ್ ತೋರಿಸುತ್ತೆ, ಸ್ಟ್ಯಾಂಡ್ ಹಾಕಿಲ್ಲ ಅಂದರೆ ಏನು ತೋರಿಸ್ತಿಲ್ಲ. ಈಗ ಇಲ್ಲಿ ಇಗ್ನೇಷನ್ ಆನ್ ಇದೆ ಇಲ್ಲ ಅಂತ ತೋರಿಸುತ್ತೆ. ಹಂಗೆ ಇದರಲ್ಲಿ ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ, ಚಾರ್ಜಿಂಗ್ ಪೋರ್ಟ್ ಕೂಡ ನೋಡ್ಬೋದು ನೀವು. ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಕಾಣಿಸ್ತಿದೆ ಅಂತ ಐ ವಾಸ್ ಗೆಸ್ಸಿಂಗ್. ನೋಡ್ಬೋದು ಚಾರ್ಜಿಂಗ್ ಪೋರ್ಟ್ ಕೂಡ ಚೆನ್ನಾಗಿದೆ ಈ ಸತಿ. ಇದು ಬರುತ್ತಲ್ಲ ಬ್ರೋ ಮೋಡ್ಸ್, ಆಫ್ ರೋಡು, ರೈನ್ ಮೋಡು ಅಂತ ಬರುತ್ತೆ. ಚೇಂಜ್ ಮಾಡ್ಕೋಬೋದು ನೀವು. ಹಾಂ ಬ್ರೋ, ಇಲ್ಲಿ ಚೇಂಜ್ ಮಾಡ್ಬೇಕಾಗುತ್ತಲ್ಲ, ಬಟನ್ಸಲ್ಲಿ ಹಿಂಗೆ ಒತ್ತಿಡ್ಕೊಂಡ್ರೆ ಹಾಂ ಸಿಗುತ್ತೆ ನೋಡಿರಿ. ಇಲ್ಲಿ ನೋಡ್ಬೋದು ನೀವು. ಆಫ್ ರೋಡ್ ಬೇಕಾದ್ರೆ ಆಫ್ ರೋಡಿಗೆ ಹಾಕೋಬೋದು, ರೈಡಿಂಗ್ ಮೋಡ್ ಬೇಕಾದ್ರೆ ರೈಡ್, ಆಮೇಲೆ ಹೈವೇ ಒಳಗಿದಾಗ ಆ ಥರ ಮೋಡು. ಮತ್ತು ಇದರಲ್ಲಿ ನೀವು ABS ಕೂಡ ಆಫ್ ಮಾಡ್ಕೋಬೋದು, ಆಫ್ ಮಾಡ್ಬೋದಲ್ಲ? ಮಾಡ್ಬೋದು. ಹಾಂ ಬ್ರೋ. ರೈಡಿಂಗ್ ಇನ್ಫಾರ್ಮೇಷನ್, ಸಾಫ್ಟ್ವೇರ್ ವರ್ಷನ್, ಡಿಕ್ಲರೇಷನ್ಸ್ ಎಲ್ಲ ಸಿಗುತ್ತೆ. ಪವರ್ ಇದೆ ಗುರು ಸ್ಟಾರ್ಟಿಂಗ್ ಮಾತ್ರ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿ. ಗುರು ನಿಜವಾಗ್ಲೂ ಎಕ್ಸ್ಪಲ್ಸ್ 200 ಬರ್ತದೆ ನಿಮಗೆ. ಎಕ್ಸ್ಪಲ್ಸ್ 210ಗೆ ಶಿಫ್ಟ್ ಆಗ್ತೀರ ಅನ್ನೋದಿದ್ರೆ ಆರಾಮ್ಸೆ ತಗೊಂಬಿಡಿ ಗಾಡಿನ. ನಿಮ್ಮ ಅಪ್ಪ ಕೊಡ್ತಾನೆ. ಯಾಕಂದರೆ ಇದರಲ್ಲಿ ಎಕ್ಸ್ಪಲ್ಸ್ 200 ಥರ 5 ಗೇರ್ಸ್ ಇಲ್ಲ, 6 ಗೇರ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಾಗಿ ಸ್ಟಾರ್ಟಿಂಗಲ್ಲಿ ಪವರ್ ಏನು ಕೊಡುತ್ತೆ, ಏನು ಹಾರನ್ ಕೂಡ ಲೌಡ್ ಆಗಿದೆ. ಸೌಂಡ್ ನೀವು ಮಾತ್ರ. ಇವರೇ ನಮಗೆ ಟೆಸ್ಟ್ ರೈಡ್ ಕೊಟ್ಟಂಥ ಪ್ರೀಮಿಯರ್ ಶೋರೂಮು. ಇದು ಪ್ರೀಮಿಯರ್ ಶೋರೂಮ್ ಬಂದುಬಿಟ್ಟು ನಿಮಗೆ ಅದ್ದಡಿ ರೋಡಲ್ಲಿದೆ. ಅದ್ದಡಿ ರೋಡಲ್ಲಿ ಬಂದರೆ ನಿಮಗೆ ಈ ಶೋರೂಮ್ ಸಿಗುತ್ತೆ. ಇಲ್ಲಿ ಅದೇ ಅವರು ನನಗೆ ರಿವ್ಯೂ ಕೊಟ್ಟಂಥ ಅವರು ಸಂಜಯ್ ಅಂತ ಹೇಳಿ, ಸಂಜಯ್ ಬ್ರೋ ಅವರು ನಮಗೆ ರಿವ್ಯೂ ಕೊಟ್ಟಿದ್ರು. ಬಂದು ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಿದ್ರೆ ಗಾಡಿನ ಪರ್ಚೇಸ್ ಮಾಡ್ಕೋಬೋದು. ನನ್ನ ಒಂದು ಯೂಟ್ಯೂಬ್ನ ಯೂಸ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಆಕ್ಸಸರೀಸ್ ನೀವು ತಗೊಂಡ್ರೆ, ಹೆಲ್ಮೆಟ್ ಆಗಿರ್ಬೋದು, ಕೈ ಗ್ಲೌಸು, ಇದು ಆ ಥರದ್ದೇನಾದರೂ, ಆಮೇಲೆ ಜಾಕೆಟ್ಸ್ ಏನಾದರೂ ಆಕ್ಸಸರೀಸ್ ನೀವು ತಗೊಂಡ್ರಿದ್ದೆ ಆದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ. ಪವರ್ ಮಾತ್ರ ಇಟ್ಟಿದೆ ಅನ್ಕೊಳ್ರಿ. ಸೊ ಹಾಯ್ ಎಲ್ಲ ನಮಸ್ತೆ, ನನ್ನ ಹೆಸರು ಸಂಜಯ್ ಅಂತ. ಸೊ ಬೇಸಿಕ್ಲಿ ನೀವು ಈಗ ನೋಡ್ತಾ ಇರೋದು ಏನು ಅಂತಂದರೆ ಶೋರೂಮ್ ಬಂದುಬಿಟ್ಟು ಪೃಥ್ವಿ ಮೋಟರ್ಸ್ ಪ್ರೀಮಿಯಾ ಅಂತ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಏನು ಅಂತಂದರೆ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ನೋಡಬೇಕಾದಂತಂದರೆ ನೀವು ಹಾರ್ಲೆ ಡೇವಿಡ್ಸನ್ ನೋಡ್ಬೋದು. ಸೊ ಕಂಪ್ಲೀಟ್ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳೆಲ್ಲ ಇರುತ್ತೆ. ಲೈಕ್ ಹಾರ್ಲೆ ಡೇವಿಡ್ಸನ್ ಇದೆ ನಿಮ್ಮ ಹತ್ರ, 440cc ಇದು, ಲೈಕ್ ಮಾರ್ವಿಕ್ ಇದೆ. ಇವನ್ ಈಗ EV ವೆಹಿಕಲ್ ಸಮೇತ ಟ್ರೆಂಡ್ ಒಳಗಿದೆ. ನಿಮಗೆ EV ವೆಹಿಕಲ್ ಸಮೇತ ಬೇಕು ಅಂತಂದ್ರೂ ಅವೈಲೇಬಲ್ ಇದೆ. ವಿಡಾ ಅನ್ನೋದು ಇದು ಬರುತ್ತೆ. ಅದೇ ಥರ ನಿಮಗೆ ಈಗ ಎಕ್ಸ್ಪಲ್ಸ್ 210 ನ್ಯೂಲಿ ಲಾಂಚ್ ಆಗಿದೆ. ಸೊ ಎಲ್ಲೂ ಅವೈಲೇಬಲ್ ಇಲ್ಲ, ಪ್ರೀಮಿಯಂ ಸೆಗ್ಮೆಂಟ್ಸ್ ಎಲ್ಲ ಅಷ್ಟೇ ಸಿಗ್ತಾ ಇದೆ. ಸೊ ನಮ್ಮ ಹತ್ರ ಆಲ್ರೆಡಿ ಈ ಗಾಡಿ ಅವೈಲೇಬಲ್ ಇದೆ. ಸೊ ಯಾರು ಬೇಕು ಅಂತಂದರೆ ನಮ್ಮ ಅಡ್ರೆಸ್ ಬಂದುಬಿಟ್ಟು ಹಳ್ಳಿ ಸೋಗಲು ಹೋಗೋಕ್ಕೆ ನಿಯರ್ ಅದ್ದಡಿ ರೋಡು, ಪೃಥ್ವಿ ಪ್ರೀಮಿಯಾ ಅಂತ ಹೇಳಿ. ಸೊ ಮೋರ್ ಇನ್ಫಾರ್ಮೇಷನ್ಸ್ ಬೇಕು ಅಂತಂತಂದರೆ ನಿಮಗೆ ಯೂಟ್ಯೂಬ್ ಒಳಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಎಲ್ಲ ಕಂಪ್ಲೀಟ್ ಬಂದು ವಿಸಿಟ್ ಮಾಡಿ. ಇವನ್ ಆಫರ್ ಸಮೇತ ನಡೀತಾ ಇದೆ. ಸೊ ಯಾರಿಗಾರ ಬೇಕು ಅಂತಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಸೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 220 mm ಇದೆ. ಓವರ್ ಆಲ್ ಗಾಡಿ ಲೆಂತ್ನ ನೋಡಿದರೆ ನೀವು 2240 mm ಇದೆ ಓವರ್ ಆಲ್ ಲೆಂತು. ಈ ಗಾಡಿ ನಿಮಗೆ ಹಿಂದ್ಗಡೆ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ, ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಇದು ಒಂದು ಅಡ್ಜಸ್ಟಬಲ್ ಸ್ಟಾಕ್ಸ್ ಕೊಟ್ಟಿದ್ದಾನೆ.
ನೋಡ್ಬೋದು. ಇದರಲ್ಲಿ ನಿಮಗೆ LED ಲೈಟ್ಸ್ ಬರುತ್ತೆ, ಎಲ್ಲವೂ LED ಲೈಟ್ಸ್ ಬರುತ್ತೆ. ಇಲ್ಲಿ ಮುಂದ್ಗಡೆ ಶೇಪ್ LED ಲೈಟ್ ಇದೆ, ಕೆಳಗಡೆ ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಇದೆ, ಮುಂದೆಗಡೆ ಒಂದು ಬಾರ್ ಕೊಟ್ಟಿದ್ದಾನೆ. ಈ ಥರ ಎಕ್ಸ್ಪಲ್ಸಲ್ಲಿ ಯಾವ ಗಾಡಿಯಲ್ಲೂ ಬಂದಿರಲಿಲ್ಲ ಬಾರ್. ಯಾಕೆಂದರೆ ನೀವು ಆಫ್ ರೋಡಿಂಗ್ ಹೋಗ್ತಿರ್ತೀರ, ಆಫ್ ರೋಡಿಂಗಲ್ಲಿ ಹೋಗ್ಬೇಕಾದ್ರೆ ಮಣ್ಣಿಗೆ ಕೆಸರಿಗೆ ಸಿಗಿಬಿಡ್ತು ಗಾಡಿ ಅಂದರೆ, ಅವಾಗ ಮುಂದೆಗಡೆ ಎಳ್ಕೊಳಕ್ಕೆ ಈಸಿ ಆಗಲಿ ಅಂತೇಳಿ ಆ ಥರ ಒಂದು ಬಾರ್ ಕೊಟ್ಟಿದ್ದಾನೆ. ಮುಂದೆಗಡೆ ಸಸ್ಪೆನ್ಷನ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಇದೆ, ಹಿಂದೆಗಡೆ ಸಸ್ಪೆನ್ಷನ್ ಬಂದ್ಬಿಟ್ಟು ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಆಮೇಲೆ ಮುಂದೆಗಡೆ ವೀಲ್ ಸೈಜ್ ಬಂದ್ಬಿಟ್ಟು ನಿಮಗೆ 21 ಇಂಚ್ ಇದೆ, ಹಿಂದ್ಗಡೆ ವೀಲ್ ಸೈಜ್ ಬಂದ್ಬಿಟ್ಟು 80 ಇಂಚ್ ಇದೆ. ಈ ಗಾಡಿ ಬಂದ್ಬಿಟ್ಟು 210cc ಬೈಕು. ಇಲ್ಲಿ ರೇಡಿಯೇಟರ್ ಇದೆ, ಆಮೇಲೆ ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾನೆ. ಈ ಸತಿ ಮಾತ್ರ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. ಇದು ನೋಡ್ಬೋದು, ಒಂದು ಅಕ್ಕಿ ಬರುತ್ತಲ್ಲ ಗುರು, ಸೇಮ್ ಹಂಗೆ ಇದೆ. LED ಇಂಡಿಕೇಟರ್ಸ್ ಕೂಡ LEDನೇ ಬರೋದು. ಎಲ್ಲ ಲೈಟ್ಸ್ ಕೂಡ ಎಲ್ಲ LEDಲೇ. ಇದು ವಿಂಡ್ಶೀಲ್ಡ್ ಬಂದ್ಬಿಟ್ಟು 140 mm ಇದೆ. ನಿಮಗೆ ಸೈಡಿಗೆ ಇದು ಸ್ಟಾಕಲ್ಲಿ ಬರುತ್ತೆ, ಇಲ್ಲ ಗೊತ್ತಿಲ್ಲ ನನಗೆ ಪಕ್ಕ. ಆದರೆ ಲಗೇಜ್ ರ್ಯಾಕ್ ಮಾತ್ರ ಸ್ಟಾಕಲ್ಲೇ ಬರುತ್ತೆ. ನಿಮಗೆ ಲಗೇಜ್ ರ್ಯಾಕ್ ಕೂಡ ಗಾಡೀಲಿ ಸ್ಟಾಕಲ್ಲೇ ಬರುತ್ತೆ, ಅದ್ರ ಬಗ್ಗೆ ಒಂದು ಮಾತಿಲ್ಲ. ಆಮೇಲೆ ಕ್ರ್ಯಾಶ್ ಗಾರ್ಡ್ ಸಣ್ಣದಾಗಿ ಹಾಕ್ಸಿದ್ದಾರೆ, ನೀವು ಹಾಕ್ಸ್ಕೋಬೇಕಂದ್ರೆ. ಹಿಂದೆಗಡೆ ಲೈಟ್ಸ್ ಕೂಡ LEDನೇ ಬಂದಿದ್ದಾವೆ. ವೀಲ್ಸ್ ಬಂದ್ಬಿಟ್ಟು ಸ್ಪೋಕ್ ವೀಲ್ಸ್ ಇದ್ದಾವೆ. ಹಿಂದ್ಗಡೆ ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ (120/20) 18 ಸೆಕ್ಷನ್ ಇದೆ. ಹಿಂದೆಗಡೆ ಟೈರ್ ಬಂದ್ಬಿಟ್ಟು ನಿಮಗೆ, ಮುಂದೆಗಡೆ ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ 90/90 21 ಸೆಕ್ಷನ್ ಇದೆ ಮುಂದೆಗಡೆ ಬಂದ್ಬಿಟ್ಟು. ಸಸ್ಪೆನ್ಷನ್ ಈಗ ಬಂದಲ್ಲ, ನಿಜ ಆಫ್ ರೋಡಿಂಗ್ ಕೂಡ ಮಾಡ್ಕೊಂಬಂದೆ ನಾನು ಆ್ಯಕ್ಚುಲಾಗಿ, ಬಟ್ ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿ ವರ್ಕ್ ಆಯ್ತು ಅಂದ್ಕೊಳ್ರಿ. ಮಾತ್ರ ಬ್ರೇಕಿಂಗ್ ಬಂದ್ಬಿಟ್ಟಿದ್ರಲ್ಲಿ ABS ಇದೆ. ABS ಅಂದರೆ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ, ಬಟ್ ಇದರಲ್ಲಿ ಡ್ಯುಯಲ್ ABS ಇಲ್ಲ, ಮುಂದ್ಗಡೆ ಮಾತ್ರ ABS ಇರೋದು. ಹಿಂದ್ಗಡೆ ಬಂದ್ಬಿಟ್ಟು ಡಿಸ್ಕ್ ಬ್ರೇಕ್ ಇದಾವೆ. ಇದರಲ್ಲಿ ಪವರ್ ಬಂದ್ಬಿಟ್ಟು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 24 bhp ಇದೆ. ಅಂದರೆ ಹತ್ತತ್ರ 9250 RPM ತನಕನೂ ಹೊಡಿಬೋದು, ಗಾಡಿನ ತೂರ್ಬೋದು ಅಂದ್ಕೊಳ್ರಿ. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ 20 bhp ಇದೆ. 20 bhp ಅಂದರೆ 7250 RPM ತನಕ ಹೋಗ್ಬೋದು ಮತ್ತು ದೊಡ್ಡ ಟ್ಯಾಂಕ್ ಆಗಿ ಕಾಣ್ಬೋದು. ಬಟ್ ಆ ಟ್ಯಾಂಕು ಅಂತ ವಜ್ಜಿ ಅನಿಸಲ್ಲ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ, ಯಾಕಂದರೆ ಗಾಡಿ ವೇಟ್ ಬಂದ್ಬಿಟ್ಟು 168 kg ಅಷ್ಟೇ ಇರೋದು ಗಾಡಿ ವೇಟ್ ಬಂದ್ಬಿಟ್ಟು. ಟ್ಯಾಂಕ್ ಮಾತ್ರ ಬಲ್ಕಾಗಿ ಕಾಣ್ಬೋದು. ಇಲ್ಲೊಂದು ಸೇಫ್ಟಿ ಪ್ರೊಟೆಕ್ಷನ್ ಗಾರ್ಡ್ ಕೊಟ್ಟಿದ್ದಾನೆ, ಬಟ್ ನಿಮಗೆ ಸೇಫ್ಟಿ ಅಂತ ಏನು ಕೊಟ್ಟಿಲ್ಲ, ಗಾಡಿಗೆ ಸುಮ್ಮನೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ಇದರಲ್ಲಿ ಅಸಿಸ್ಟ್ ಫ್ರೀ ಕ್ಲಚ್, ಅದು ಬಿಟ್ಟರೆ ಏನು ಬರಲ್ಲ. ಫ್ಯೂಲ್ ಟ್ಯಾಂಕ್ ನೋಡೋಕ್ಕೆ ಬಲ್ಕಿಯಾಗಿ ಕಂಡ್ರು, ಫ್ಯೂಲ್ ಟ್ಯಾಂಕ್ ನೋಡೋಕ್ಕೆ ನಿಮ್ಗೆ ದೊಡ್ಡದಾಗಿ ಕಂಡ್ರು ಕೂಡ ಫ್ಯೂಲ್ ಟ್ಯಾಂಕ್ ಇಡೋದು ಬರೀ 13 ಲೀಟ್ರ್ ಮಾತ್ರ. 13 ಲೀಟ್ರ್ ಅಂದರೆ ಇದು 1 ಲೀಟ್ರಿಗೆ 38 ಕಿಲೋಮೀಟ್ರ್ ಅಂದರೆ ಹತ್ತತ್ರ ನೀವು 494 ಕಿಲೋಮೀಟ್ರ್ ತನಕ ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ದಂಗೆ. ಆ್ಯಕ್ಚುಲಾಗಿ ಈ ಗಾಡಿ ನಿಮಗೆ ಬೇಸ್ ವೇರಿಯಂಟಲ್ಲಾದರೆ ಆಂಡ್ರಾಯ್ಡ್ ಪ್ರೈಸ್ ಬಂದುಬಿಟ್ಟು 2,40,000 ಆಗುತ್ತೆ. ನಿಮಗೆ ಟಾಪ್ ವೇರಿಯಂಟ್ ಆದರೆ 2,56,000 ಸಮಥಿಂಗ್ 60 2,60,000 ಆಗುತ್ತೆ. ನಿಮಗೆ ಟಾಪ್ ವೇರಿಯಂಟ್ ಬೇಕು. ಇದರಲ್ಲಿ 4 ಕಲರ್ಸ್ ಇದೆ, ಒಂದು ರೆಡ್, ಒಂದು ಗ್ರೇ, ಒಂದು ಬ್ಲೂ, ಒಂದು ವೈಟ್, 4 ಕಲರ್ಸ್ ಬರುತ್ತೆ ಈ ಗಾಡಿ ನಿಮಗೆ. ಈ ಬೈಕಿಂದು ರಿವ್ಯೂ ಬೇಕಾದ್ರೆ ಹೇಳ್ರಿ, ಹಾರ್ಲೆ ಡೇವಿಡ್ಸನ್ ಈ ಗಾಡಿದು ನಿಮ್ಮ ರಿವ್ಯೂ ಬೇಕಾದ್ರೆ ನನಗೆ ಒಂದು ಕಮೆಂಟ್ ಹಾಕ್ರಿ, ಐ ವಿಲ್ ಟ್ರೈ ಟು ಮೇಕ್ ಅ ರಿವ್ಯೂ. ಈ ಬಗ್ಗೆ ಯಾಕಷ್ಟು ಫ್ಯಾನ್ ಬೇಸ್ ಹುಡ್ತು ಅಂದರೆ, ಇದು ಇಂಡಿಯಾದಲ್ಲಿ ಮಾಡಿರೋದು ಅಂತಲ್ಲ, ಇಂಡಿಯಾಗೋಸ್ಕರ ಮಾಡಿರೋದು ಅಂತ ಹೇಳಿ ಈ ಗಾಡಿ ಮೇಲೆ ಇಷ್ಟು ದಿನ ಆದರೂ ಈ ಗಾಡಿ ರಿವ್ಯೂ ಮಾಡಿರಿ ಅಂತ ನನಗೆ ಆಫ್ಲೈನಲ್ಲಿ 5 ರಿಂದ 6 ಜನ ಹೇಳಿದ್ದಾರೆ, ಆನ್ಲೈನಲ್ಲಿ 3 ರಿಂದ 4 ಜನ ನನ್ನ ಇನ್ಸ್ಟಾಗ್ರಾಮಲ್ಲಿರುವಂಥ ರೀಲ್ಸ್ಗಳಿಗೆ ಕಮೆಂಟ್ ಹೊಡೆದಿದ್ದಾರೆ, ಮತ್ತು ಪರ್ಸ್ನಲಾಗಿ DM ಮಾಡಿದ್ದಾರೆ. ತುರ್ತು
ನಿಮಗೆಲ್ಲ ಬೇಜಾರಾಗಿ ಎಲ್ಲ ಸಾಕಾಗಿ ಊರು ಬಿಟ್ಟು ಹೋಗ್ಬೇಕು ಅಂತ ಇದ್ದರೆ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಥವಾ ಬೇರೆ ಎಲ್ಲಾದರೂ ಟ್ರಿಪ್ಗೆ ಹೊಡಿಬೇಕಂತ ಇದ್ದರೆ ಈ ಗಾಡಿ ತಗೊಳ್ರಿ. ಗಾಡಿ ಬಂದುಬಿಟ್ಟು BS6 Phase 2. ಆಮೇಲೆ ಸೀಟ್ ಮಾತ್ರ ಕಂಫರ್ಟ್ ಅಂದರೆ ಕಂಫರ್ಟ್ ಅಂದ್ಕೊಳ್ಳಿ, ಫುಲ್ಲು ಸ್ಮೂತಾಗಿದೆ. ಸೀಟು ಲಾಂಗ್ ರೈಡಿಗೆಲ್ಲ ಹೇಳಿ ಮಾಡಿಸಿದ ಥರ ಸೀಟ್ ಇದೆ. ಏನು ನಿಮಗೆ ಡಿಸ್ಕಂಫರ್ಟ್ ಆಗೋಲ್ಲ ಕುಂತಾಗ. ನನಗೆ ಒಳ್ಳೆ ಕಂಫರ್ಟ್ ಇತ್ತು ಕುಂತಾಗ. ಆಮೇಲೆ ಇದರಲ್ಲಿ ಸೀಟ್ ಐಟ್ ಬಂದುಬಿಟ್ಟು 830 mm ಇದೆ. ಇಷ್ಟು ಹೇಳ್ತಾ ವಿಡಿಯೋ ಕಷ್ಟಪಟ್ಟು ನೋಡಿರೋರು, ಇಷ್ಟಪಟ್ಟು ನೋಡಿರೋರು, ಬೇಕು ಅಂತ ಈ ವಿಡಿಯೋನ ರಿಕ್ವೆಸ್ಟ್ ಬೇಡಿ ವಿಡಿಯೋ ನೋಡಿರೋರು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗುವ ಬಾಯ್.